ಒಂದು ತಮಾಷೆ ಘಟನೆ ಹೇಳಬೇಕು ನಿಮಗೆ. ನಾನು ಭಾಳ ವರ್ಷ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಬೆಂಗಳೂರಲ್ಲಿ, 16 ವರ್ಷ ಇದ್ದೆ ಪ್ರಿನ್ಸಿಪಲ್ ಅಂತ. ಒಂದು ದಿವಸ ಒಬ್ಬ ಲೆಕ್ಚರರ್ ಬಂದು ನಮ್ಮ ಮನೆಗೆ ಬರಬೇಕು ಸರ್ ನೀವು ಅಂದರು. ಬರ್ತೀನಮ್ಮ ಅಂತ ಹೇಳಿದೆ. ಇಡೀ ವರ್ಷ ಹೋಗೋಕ್ಕಾಗಲಿಲ್ಲ ಆಕೆ ಮನೆಗೆ. ಗಂಡ ಹೆಂಡ್ತಿ ನನ್ನ ಮನೆಗೆ ಬಂದರು. ಸರ್ ಈ ಭಾನುವಾರ ನಮ್ಮ ಮನೆಗೆ ಬರಬೇಕು ಸರ್ ನೀವು. ಆಯ್ತಮ್ಮ ಬರ್ತೀನಿ, ಡೈರಿಯಲ್ಲಿ ಹಾಕ್ಕೊಂಡೆ ಬಂದೇ ಬರ್ತೀನಿ ಅಂತ. ಬೆಳಗ್ಗೆ ಅವ್ರ ಮನೆಗೆ ಹೋದೆ. ನಿಮ್ಮ ಕಣ್ಣು ಮುಂದೆ ಹಾಗೆ ಚಿತ್ರ ಬರಬೇಕು. ಅವ್ರು ತುಂಬ ಪ್ರೀತಿಯಿಂದ ಪ್ರಿನ್ಸಿಪಾಲ್ರು ಮೊದಲೇ ಸಲ ಮನೆಗೆ ಬಂದಿದ್ದಾರೆ ಅಂತ ಕರೆದು ಕೂಡಿಸಿದ್ರು ನನ್ನ. ಗಂಡ ಹೆಂಡ್ತಿ 2 ಮಕ್ಕಳು. ಮೊದಲೇ ಹುಡುಗ ಸುಮಾರು 11 ವರ್ಷದವನು, ಎರಡನೇದವನು ಸುಮಾರು 7-8 ವರ್ಷ ಇರಬೇಕು. ಮೊದಲಿನ ಮಗು ದೊಡ್ಡ ಮಕ್ಕಳು ಇರ್ತಾವಲ್ಲ, ಸ್ವಲ್ಪ ಭಯಭಕ್ತಿ ಇರ್ತದೆ, ಅಪ್ಪ ಅಮ್ಮನ ಮಾತು ಕೇಳ್ತಾವೆ. ಎರಡನೇದು ಸ್ವಲ್ಪ ಉಪದ್ವ್ಯಾಪಿ ಇರ್ತದೆ ಯಾವಾಗ. ಆ ಮೊದಲೇದವನು ಬಂದ, ಪಕ್ಕ ಟ್ಯೂಷನ್ ಆಗಿದೆ ಅಂತ ಗೊತ್ತಾಯಿತು, ಕೈ ಮುಗಿದ. ಸರ್ ಥ್ಯಾಂಕ್ ಯು ಸರ್, ಮನೆಗೆ ಬಂದ್ರಿ ಸಂತೋಷ ಆಯಿತು ಸರ್ ಅಂದ ಹೋದ. ಒಂದು 4 ನಿಮಿಷಕ್ಕೆ ಒಂದು ಎರಡನೇದವನು ಬಂದ ನೋಡಿ. ನಾನು ಹೀಗೆ ನೋಡ್ತಾ ನಿಂತ್ಕೊಂಡ. ಯಾಕೋ ಏನು ನೋಡ್ತಾ ಇದೆಯೋ ಅಂತ ಕೇಳಿದೆ. ಹತ್ತಿರ ಬಂದ. ನೀವೇನ ಪ್ರಿನ್ಸಿಪಾಲು ಅಂದ. ಹೌದಪ್ಪ ನಾನೇ ಪ್ರಿನ್ಸಿಪಾಲು ಅಂದೆ. ಪಾಪ ಅವ್ರ ತಾಯಿ ಒಳಗೆ ಬಾರೋ ಅಂತ ಕರಿತಾ ಇದ್ದಾರೆ ಅವರು. ಇವನು ಸುಮ್ಮನಿರು ಅಂದಾಕೆಗೆ, ಸುಮ್ಮನಿರು ಅಂದ. ನಾನು ಹತ್ತಿರ ಬಂದ. ಇನ್ನು ನಿಮ್ಮ ಮನೆ ಬಾತ್ರೂಮಲ್ಲಿ ಶವರ್ ಇದೆಯಾ ಅಂತ ಕೇಳ್ದ. ನಮ್ಮ ಮನೇಲಿ ಇದೆ, ಶವರ್ ಇದೆಯಪ್ಪ ಅಂದೆ. ನಮ್ಮ ಮನೇಲಿಲ್ಲ ಅಂದ. ಇರಲಿ ಬಿಡೋ, ನೀನು ದೊಡ್ಡವನಾದ್ಮೇಲೆ ಹಾಕ್ಸೋಣಂತೆ ಅಂದ. ದೊಡ್ಡವನಾದ್ಮೇಲೆ ಯಾಕೆ, ಹೀಗೆ ಹಾಕಿದ್ದೀನಿ ಅಂದ. ಮತ್ತು ಇಲ್ಲ ಅಂದೆಲ್ಲೋ ಅಂದೆ. ಅಪ್ಪ ಹಾಕ್ಸಿಲ್ಲ, ನಾ ಹಾಕಿದ್ದೀನಿ ಅಂದ. ತೋರಿಸ್ತೀನಿ ಬಾ ಅಂದ. ಹೋಗಿ ನೋಡಿದಾಗ ಅವನು ಹೇಳಿದ ಹಾಗೆ ನಲ್ಲಿ ಇತ್ತು, ಶವರ್ ಇರಲಿಲ್ಲ. ಅವನು ಪಕ್ಕ ಮ್ಯಾಜಿಷಿಯನ್ ಇದ್ದ ಹಾಗೆ ಪ್ಯಾಂಟಿನ ಜೇಬಿಂದ ಒಂದು ಬಲೂನ್ ತೆಗೆದ, ಉಫ್ ಅಂತ ಊದಿದ, ನಲ್ಲಿಗೆ ಸಿಕ್ಕಿಸ್ದ, ದಾರ ಕಟ್ಟಿದ ಬಿಗಿಯಾಗಿ, ನಲ್ಲಿ ತಿರುಗಿಸ್ದ, ನೀರು ಬಂತು. ಇಷ್ಟು ದೊಡ್ಡದಾಯ್ತು ಬಲೂನು, ಇನ್ನೇನು ಒಡೆದು ಹೋಗ್ತದೆ ಅಂತಿದ್ದೆ. ಅವನೇ ನಿಲ್ಲಿಸ್ಬಿಟ್ಟ. ಈಗ ನೋಡಿ ಅಂದ. ಜೇಬಿಂದ ಒಂದು ಸೂಜಿ ತೆಗೆದು ಚಕ 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 ಒಂದು 15-20 ತೂತು ಹಾಕಿದ ಬಲೂನ್ಗೆ. ಸೊ ಈ ಅಂತ ನೀರು ಆ ತೂತಿನ ಮೂಲಕ ಬರ್ತಾಯಿತ್ತು. ಮತ್ತೆ ನಲ್ಲಿ ತಿರುಗಿಸ್ದ. ಬಲೂನ್ ಇಷ್ಟು ದಪ್ಪ ಆಗಿತ್ತೋ, ಬಲೂನಿಂದ ಹೊರಗೆ ಚಿಮ್ತಾ ಇದೆ. ಆ ತೂತಿಂದ ನೀರು ಶವರ್ ಬಂದಂಗೆ ಬರ್ತಾಯಿತ್ತು. ನೋಡಿ ಬಲೂನ್ ಶವರ್ ಅಂದ. ನಂದು ಭಾಳ ಬುದ್ಧಿವಂತಿದೆಯಪ್ಪ ನೀನು, ವೆರಿ ಇಂಟೆಲಿಜೆಂಟ್ ಬಾಯ್. ಅವ್ರ ಅಮ್ಮನಿಗೂ ಹೇಳಿದೆ, ಭಾಳ ಬುದ್ಧಿವಂತ ಇದ್ದಾನೆ, ಚೆನ್ನಾಗಿ ಬೆಳೆಸಿ ಇವನ್ನ ಅಂಥೇಳಿ ಮನೆಗೆ ಬಂದೆ. ಈ ಘಟನೆ ಆದಮೇಲೆ 8 ದಿವಸದ ನಾನು ವಿಚಾರ ಮಾಡ್ತಿರ್ಬೇಕಾದ್ರೆ ಇದೊಂದು ಬಹುದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡ್ತು ನನಗೆ. ನಾವೆಲ್ಲರೂ ಹಾಗೆ ಅಲ್ವಾ, ಆ ಬಲೂನ್ ಹಾಗೆ ಅಲ್ವಾ, ನಾವು ತಾನಾಗಿ ಏನೂ ಮಾಡಲ್ಲ. ಅದು ನಾನು ಹುಟ್ಟಿದಾಗ ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ. ಆದರೆ ಬೆಳೀತಾ ಬೆಳೀತಾ ಅಮ್ಮನಿಂದ, ಅಪ್ಪನಿಂದ, ಮನೆಯಲ್ಲಿ ಇದ್ದಂಥ ಹಿರಿಯರಿಂದ, ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜದಿಂದ ಪಡ್ಕೊಂಡು 30 ವರ್ಷ ಆಗೋ ಹೊತ್ತಿಗೆ ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೊಳ್ಳುತ್ತೆ ಅಲ್ಲ. ಈ ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಲ್ಲಿ ಹಾಗೆ ತಿರುಗಿಸಿಟ್ಟಿದ್ರೆ ಏನಾಗ್ತಿತ್ತು, ಬಲೂನ್ ಒಡೆದು ಹೋಗ್ತಾ ಇತ್ತು ಪಟ್ ಅಂತ. ಇವನು ತೂತು ಮಾಡಿರೋದ್ರಿಂದ ಬಲೂನ್ ಹೊಡಿತಾ ಇಲ್ಲ ಈಗ. ಹೀಗಾಗಿ ಬಲೂನ್ ಉಳಿಕೆ ಕಾರಣ ಆಯ್ತದು. ನಾವು ಹಾಗೆ ಅಲ್ವಾ, ನಮಗೊಂದು 100 ಮುಖ ಇದ್ದಾವಲ್ಲ. ಯಾರಿಗೋ ಗಂಡ ಆಗಿದ್ದೀನಿ, ಯಾರಿಗೋ ಬಾಸ್ ಆಗಿದ್ದೀನಿ, ಯಾರಿಗೋ ಅಸಿಸ್ಟೆಂಟ್ ಆಗಿದ್ದೀನಿ, ಎಷ್ಟೊಂದು ಮುಖಗಳಿದ್ದಾವೆ ನನಗೆ. ಆ ಮುಖಗಳ ಮೂಲಕ ನಾನು ಸಮಾಜಕ್ಕೆ ಏನಾದರೂ ಕೊಡ್ತಾ ಇದ್ದರೆ, ಆ ಬಲೂನ್ ತೂತಿಂದ ಹೆಂಗೆ ಕೊಡ್ತದೋ ಹಾಗೆ ಕೊಟ್ಟರೆ ನನ್ನ ಜೀವನ ಭದ್ರ ಆಗತ್ತೆ.